ಶನಿವಾರ ಶಿರಹಟ್ಟಿ ಪಟ್ಟಣ ಪಂಚಾಯಿತಿಯ 2025-26ನೇ ಸಾಲಿನ 12.20 ಲಕ್ಷದ ಉಳಿತಾಯದ ಬಜೆಟ್ ಮಂಡನೆ ಮಾಡಲಾಯಿತು. ಬಜೆಟ್ ಬಗ್ಗೆ ಮಾತನಾಡಿದ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ದೇವಕ್ಕ ಗುಡಿಮನಿಯವರು, ಶಿರಹಟ್ಟಿ ಪಟ್ಟಣ ಪಂಚಾಯಿತಿ 2024ರ ಹಂತಕ್ಕೆ ಟ್ರೇಡ್ ಲೈಸೆನ್ಸ್ನಲ್ಲಿ 100% ಪ್ರಗತಿ ಸಾಧಿಸಿದೆ. ಸಾರ್ವಜನಿಕರು, ಪಂಚಾಯಿತಿ ಅಧಿಕಾರಿ, ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರ ಸಹಕಾರದಿಂದ ಪಟ್ಟಣವನ್ನು ಮುನ್ನಡೆಸಲಾಗುತ್ತಿದೆ. ಬಜೆಟ್ನ ಪ್ರಾರಂಭಿಕ ಶ್ಲೋಕ 6,62,57,000 ಇದ್ದು, ಎಲ್ಲ ಆದಾಯದ ಮೂಲಗಳಿಂದ 7,20,80,000 ರೂಪಾಯಿಗಳು ಇದ್ದು, 12,20,000 ಉಳಿತಾಯದ ಬಜೆಟ್ ಇದಾಗಿದೆ ಎಂದರು. ಶಿರಹಟ್ಟಿ ಪಟ್ಟಣಕ್ಕೆ ಮೂಲಭೂತ ಸೌಲಭ್ಯಗಳನ್ನು ನೀಡಲು ಹೆಚ್ಚಿನ ಪ್ರಾತಿನಿಧ್ಯ ನೀಡಲಾಗಿದೆ. ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಹೆಚ್ಚು ಬಂಡವಾಳ ಆಸ್ತಿಗಳನ್ನು ಸೃಜಿಸುವುದೇ ಪಟ್ಟಣ ಪಂಚಾಯಿತಿಯ ಗುರಿಯಾಗಿದೆ. ಪಟ್ಟಣವನ್ನು ಸ್ವಚ್ಛ ಮತ್ತು ಸುಂದರವಾಗಿಡಲು ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು. ಮುಖ್ಯಾಧಿಕಾರಿ ಶಂಕರ್ ಹುಲ್ಲಂನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ನೀಲಮ್ಮ ಹುಬ್ಬಳ್ಳಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಹೊನ್ನಪ್ಪ ಶಿರಹಟ್ಟಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪರಮೇಶ ಪರಬ್, ಅಶ್ರತ್ ಅಲಿ ಡಾಲಾಯತ್, ಇಸಾಕ್ ಅದ್ರಳ್ಳಿ, ಮಂಜುನಾಥ ಘಂಟಿ, ದೇವಪ್ಪ ಆಡೂರ್, ಶಿವರಾಜ್ ಕಪ್ಪತ್ನವರ್, ಇಂಜಿನಿಯರ್ ಕಾಟೆವಾಲೆ ಹಾಗೂ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದ್ರಿ, ಕರಾಳ ಸತ್ಯ ನ್ಯೂಸ್, ಗದಗ್.